ಶಿವರಾಜ್ ತಂಗಡಗಿ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಮೋದಿ ಮೋದಿ ಅನ್ನೋ ಯುವಕರಿಗೆ ಕಪಾಳ ಕೊಡಿಬೇಕು ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಬಹಳ ವಿವಾದ ಕೂಡ ಕಾರಣವಾಗಿತ್ತು ಶಿವರಾಜ್ ತಂಗಡಗಿ ಅವರ ಈ ಹೇಳಿಕೆ. ಆದರೆ ಇದೀಗ ತಂಗಡಗಿ ಅವರ ಸ್ವಕ್ಷೇತ್ರ ಕನಕಗಿರಿಯಲ್ಲೇ ಅವರ ಸಮ್ಮುಖದಲ್ಲೇ ಮೋದಿ ಮೋದಿ ಅನ್ನೋ ಘೋಷಣೆ ಕೇಳೋಕ್ ಸಿಕ್ಕಿದೆ. ಶಿವರಾಜ್ ತಂಗಡಗಿ ಅವರ ಮುಂದೆನೆ ಅಲ್ಲಿದ್ದ ಜನ ಯುವಕರು ಮೋದಿ ಮೋದಿ ಅನ್ನೋ ಘೋಷಣೆಯನ್ನ ಕೂಗಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರು ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ನೋಡಿ, ನಾವು ಮೋದಿ ಅಂತ ಕೂಗ್ತಿದ್ದೀವಿ, ಬಂದು ಹೊಡಿರಿ ನೋಡೋಣ ಅನ್ನೋ ರೀತಿಯಲ್ಲಿತ್ತು ಆ ಸಂದರ್ಭ. ಐತಿಹಾಸಿಕ ಗರುಡೋತ್ಸವದ ಸಂದರ್ಭದಲ್ಲಿ ಮೋದಿ ಮೋದಿ ಘೋಷಣೆ ಕೇಳಿಸ್ಕೊಳ್ಳಿ ಯಾವ ರೀತಿ ಇತ್ತು. ನೀವಾಗಲೇ ಹೇಳ್ತಾ ಇದ್ರು, ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರೀತಿ ಹೇಳಿಕೆಗಳನ್ನ ಕೊಟ್ಟಾಗ ಜನ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸೀರಿಯಸ್ ಆಗಿ ಅದನ್ನ ಪರಿಗಣಿಸ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಶಿವರಾಜ್ ತಂಗಡಗಿ ಅವರ ಈ ಹಿಂದೆ ಒಂದು ಹೇಳಿಕೆ ಕೊಟ್ಟರು, ಯಾರಾದ್ರೂ ಯುವಕರು ಮೋದಿ ಮೋದಿ ಅಂತ ಬಂದ್ರೆ ಕಪಾಳ ಕೊಡ್ದು ಬಿಡಿ ಅಂತ. ಈಗ ನಿಮ್ಮ ಮುಂದೆಯೇ ನಿಮ್ಮ ಸಮ್ಮುಖದಲ್ಲೇ ದೇವಸ್ಥಾನಕ್ಕೆ ಹೋದಾಗ ಮುಜುಗರ ತರುವಂತ ಸನ್ನಿವೇಶ ಇದು. ಮೋದಿ ಮೋದಿ ಅಂತ ಘೋಷಣೆ ಕೂಗ್ಬಿಟ್ರು, ಜನ ಅಲ್ಲಿಗೆ ಡಿಸೈಡ್ ಮಾಡಿದ್ದಾರೆ ಒಂದು ಸಂದೇಶ ಕೊಡೋದಕ್ಕೆ. ನಾವು ಮೋದಿ ಮೋದಿ ಅಂತೀವಿ, ಹಾಗಾದ್ರೆ ಬಂದು ಕಪಾಳ ಕೊಡ್ದು ಬಿಡ್ತೀರಾ ನೀವು? ಅದ ಹೇಗೆ, ಯಾವ ಧೈರ್ಯದ ಮೇಲೆ ಈ ಹೇಳಿಕೆಯನ್ನ ಕೊಟ್ರಿ ಸಚಿವರೇ ಅಂತ ನೇರವಾಗಿ ಯಾರೋ ಪ್ರಶ್ನೆ ಮಾಡ್ತಿಲ್ಲ. ಜನಸಾಮಾನ್ಯರೇ ನೀವು ಹೋದ್ ಬಂದಲ್ಲೆಲ್ಲ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಹೇಳೋದು, ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಸಾರ್ವಜನಿಕ ಜೀವನದಲ್ಲಿರೋರು ಯಾರ್ದಾದ್ರೂ ಬಗ್ಗೆ ಒಂದು ಹೇಳಿಕೆ ಕೊಡ್ತೀರಾ ಅಂದ್ರೆ ಅದು ಕೂಡ ಉನ್ನತ ಸ್ಥಾನದಲ್ಲಿರುವವರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಈ ರೀತಿ ಹೇಳಿಕೆ ಕೊಡುವಾಗ ಬಹಳ ಸೂಕ್ಷ್ಮವಾಗಿ ಜನ ಅದನ್ನ ಪರಿಗಣಿಸ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಹಿಂದೆ ಶಿವರಾಜ್ ತಂಗಡಗಿ ಅವರು ಹೇಳಿದ ಹೇಳಿಕೆ ಇದೆ, ಅದನ್ನೊಮ್ಮೆ ಗಮನಿಸಿ. ಹಾಗೆ ನಿನ್ನೆ ಆದ ಘಟನೆ, ಅವರ ಸಮ್ಮುಖದಲ್ಲೇನೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಹಿಟ್ನಾಳ್ ಅವರ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಹೋಗಿದ್ರಂತೆ. ಅಂತಹ ಸಂದರ್ಭದಲ್ಲೇ ಮೋದಿ ಮೋದಿ ಅನ್ನೋ ಘೋಷಣೆ, ಹಿಂದಿನ ಹೇಳಿಕೆ ಹಾಗೆ ನಿನ್ನೆ ಆದ ಘಟನೆ ಮತ್ತೊಮ್ಮೆ ನಿಮ್ಮ ಮುಂದೆ. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪಾಳಕ್ಕೆ ಬಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಒಂದ್ ಕಡೆ ತುಮಕೂರಿನಲ್ಲಿ ಹೆಂಗಾಗಿದೆ ಅಂತಂದ್ರೆ ವಿ ಸೋಮಣ್ಣ ಅವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ದಿನದಿಂದಲೂ ಕೂಡ ಬಂಡಾಯದ ಮೇಲೆ ಬಂಡಾಯ, ಮಾಧುಸ್ವಾಮಿ ಅವರ ಮುನಿಸು ಇದು ಮುಂದುವರೆದಿದೆ. ಇದನ್ನ ಸರಿದೂಗಿಸಿ ಕೇವಲ ಬಿಜೆಪಿ ಒಳಗು ಮಾತ್ರವಲ್ಲ, ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಸೇರಿ ವಿ ಸೋಮಣ್ಣ ಅವರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ನೀತಿ ಪಾಠವನ್ನ ಮಾಡಲಿಕ್ಕೆ ಇದೀಗ ದೊಡ್ಡ ಗೌಡ್ರೆ ಮುಂದಾಗಿದ್ದಾರೆ. ತುಮಕೂರಿನಲ್ಲಿ ದೇವೇಗೌಡರು ಸೋತು ಹೋಗ್ಬಿಟ್ರು. ಹೀಗಾಗಿ ಕಳೆದ ಬಾರಿ 2019ರಲ್ಲಿ ಆದಂತ ಆಗಬಾರ್ದು, ಒಳ ಏಟುಗಳು ನಮ್ಮ ನಿರೀಕ್ಷಿತ ಗೆಲುವಿಗೆ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಬಾರಿ ಸಂಘಟಿತ ಹೋರಾಟ ಮಾಡೋಣ ಅಂತ ಹೇಳಿ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರನ್ನ ಗೆಲ್ಲಿಸೋಣ ಅಂತ ಹೇಳಿ ದೊಡ್ಡ ಗೌಡ್ರು ಸೂಚನೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮೋಸದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ದೇವೇಗೌಡರು. ಆಗ ಮೈತ್ರಿ ಅಭ್ಯರ್ಥಿಯಾಗಿ ನನ್ನನ್ನು ಕಣಕ್ಕಿಳಿಸಿದ್ರು, ಆದರೆ ಕಾಂಗ್ರೆಸ್ನವರೇ ಸೇರಿ ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿ ದೇವೇಗೌಡರು ಕಾಂಗ್ರೆಸ್ನ ಈ ಒಂದು ಮೋಸದ ಆಟದ ಬಗ್ಗೆ ತಮ್ಮ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಅವರನ್ನ ಗೆಲ್ಲಿಸಬೇಕು ಅನ್ನೋ ಸೂಚನೆಯನ್ನ ಸಂದೇಶವನ್ನ ನೀಡಿದ್ದಾರೆ ದೇವೇಗೌಡರು. ಸೋಮಣ್ಣ ಅವರು ಮಾತನಾಡಿದ್ದಾರೆ ಕೂಡ ಈ ಬಗ್ಗೆ, ಕೇಳಿಸ್ಕೊಳ್ಳೋಣ. ನನ್ನನ್ನ ಎನ್ಡಿಎ ಅಭ್ಯರ್ಥಿಯಾಗಿ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಸಚಿವರು ಎಷ್ಟು ಮುಖ್ಯನೋ ಅದಕ್ಕಿಂತ ಒಂದು ಹೆಜ್ಜೆ ಮುಖ್ಯ ನಮ್ಮೆಲ್ಲರ ನಾಯಕರು, ರಾಷ್ಟ್ರೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು. ಯಾವ ಕ್ಷೇತ್ರದಲ್ಲಿ ಹೋಗ್ತಾರೆ 5 ವರ್ಷಗಳ ಕಾಲ ನನ್ನನ್ನು ಸ್ವಲ್ಪ ತೊಂದರೆ ಆಯ್ತು, ಹಿನ್ನಡೆ ಆಯಿತು. ಆ ಭಾಗದ ಜನರಲ್ಲಿರ್ತಕ್ಕಂಥ ನೋವನ್ನು, ಆ ಭಾಗದ ಜನರ ದುಃಖ ದುಮ್ಮಾನವನ್ನು, ಆ ಭಾಗದಲ್ಲಿರ್ತಕ್ಕಂಥ ಅತಿ ಮುಖ್ಯವಾದ ಪ್ರಮುಖವಾದ ಕೆಲಸಗಳನ್ನು ಮಾಡೋದಕ್ಕೆ ನಿನಗೆ ಎಲ್ಲವನ್ನು
ಸಹಜವಾಗಿ ಇದು ಬರೀ ತುಮಕೂರಲ್ಲ, ಮಂಡ್ಯದಲ್ಲೂ ಕೂಡ ಈ ಹಿಂದೆ ಅಂದ್ರೆ ಲಾಸ್ಟ್ ಟೈಮ್ 2019 ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಇದೇ ರೀತಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಕೂಡ ಕಾಂಗ್ರೆಸ್ನವರೇ JDSನವ್ರನ್ನ ಸೋಲಿಸುವಲ್ಲಿ ನಿರತರಾಗಿದ್ರು ಅನ್ನುವಂಥ ಆಪಾದನೆ ಅದನ್ನ ದೇವೇಗೌಡರು ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ತುಮಕೂರಲ್ಲಿ ಅವರು ಕಂಟೆಸ್ಟ್ ಮಾಡಿದಾಗ ಕಾಂಗ್ರೆಸ್ನವರೇ ನಮ್ಮನ್ನ ಸೋಲಿಸಿದ್ರು ಅಂತ ನೇರಾನೇರವಾಗಿ CM ಸಿದ್ದರಾಮಯ್ಯನು ಸಚಿವ ರಾಜಣ್ಣ ಅವರ ಹೆಸರು ಹೇಳದೆ ವಾಗ್ದಾಳಿ ನಡೆಸಿದ್ದನ್ನ ನಾವು ಗಮನಿಸಬೇಕಾಗುತ್ತೆ. ವಿ ಸೋಮಣ್ಣ ಅವ್ರಿಗೂ ಕೂಡ ಆ ಆತಂಕ ಸಹಜವಾಗೇ ಇದೆ. ಕಾರಣ ಮಾಧುಸ್ವಾಮಿ ಅವರು ಜೊತೆಗೆ ಅವ್ರಿಗೆ ಹೆಜ್ಜೆ ಹಾಕ್ತಾ ಇಲ್ಲ, ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಹಾಗಾಗಿ ಅವರ ಒಳ ಏಟು ಬಿದ್ದುಬಿಟ್ರೆ, ಮೈತ್ರಿ ಅಭ್ಯರ್ಥಿ ಸೋಲಾಗ್ಬಿಟ್ರೆ ಸಹಜವಾಗಿ ದೊಡ್ಡ ಮಟ್ಟದ ಆತಂಕ ವಿ ಸೋಮಣ್ಣ ಅವ್ರಿಗೂ ಕೂಡ ಕಾಡ್ತಾ ಇದೆಯಂತೆ. ಮೋಸ್ಟ್ಲಿ ದೇವೇಗೌಡರ ಈ ಸಂದೇಶ ಯಾವ ರೀತಿ ಪಾಲನೆ ಮಾಡ್ತಾರೆ ಆ ಭಾಗದ